ನಮಸ್ಕಾರ ಫ್ರೆಂಡ್ಸ್. ಇಂದು ಸಿಜೇರಿಯನ್ ನಂತರದ ಚೇತರಿಕೆ ಅಥವಾ ರಿಕವರಿ ಬಗ್ಗೆ ಮಾತಾಡೋಣ. ಬಹಳಷ್ಟು ಜನರಿಗೆ ಸಿಜೇರಿಯನ್ ಆದಮೇಲೆ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಇದು ಏನು ತಿನ್ನಬೇಕು, ಸಾಕಷ್ಟು ಡೌಟ್ಗಳಿದೆ. ಸೊ ಅದ್ರ ಬಗ್ಗೆ ನಾನೀಗ ವಿವರವಾಗಿ ತಿಳಿಸ್ತೇನೆ. ಇದನ್ನು ಒಂದು ಸಲ ಅಲ್ಲ, 2 ಸಲ ನೀವು ನೋಡ್ಬೋದು. ಆ್ಯಂಡ್ ನಿಮ್ಮ ಸಿಜೇರಿಯನ್ ಆದಂಥ ನಿಮ್ಮ ಅಕ್ಕ, ತಂಗಿ, ಗೆಳತಿ ಯಾರಿಗಾದರೂ ನೀವು ಇದನ್ನು ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಯಾವುದೇ ಕಾರಣಕ್ಕೆ ನಿಮಗೆ ಸಿಜೇರಿಯನ್ ಆಗಿರ್ಬೋದು, ಈ ಮೊದಲು ಸಿಜೇರಿಯನ್ ಆದ ಕಾರಣಕ್ಕಾಗಿಯೋ ಅಥವಾ ಬ್ರೀಚ್ ಡೆಲಿವರಿನೋ ಅಥವಾ ಇದು ಫೀಟಲ್ ಡಿಸ್ಟ್ರೆಸ್ಸು, ಯಾವುದೇ ಕಾರಣ ಆಗಿರ್ಬೋದು. ಸಿಜೇರಿಯನ್ನ ಬಹಳಷ್ಟು ಸಾರಿ ನಾವು ಸ್ಪೈನಲ್ ಅನಸ್ಥೀಷಿಯಾದಲ್ಲಿ ಮಾಡಿರ್ತೀವಿ, ಅಂದರೆ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಮಾಡಿರ್ತಕ್ಕಂಥ ಸ್ಪೈನಲ್ ಅನಸ್ಥೀಷಿಯಾದಲ್ಲಿ ಮಾಡಿರ್ತೀವಿ. ಹಾಗಾಗಿ ಫಸ್ಟು ಸಿಜೇರಿಯನ್ ಆದ ನಂತರ ಸುಮಾರು ಒಂದು 4 ಗಂಟೆಗಳ ಕಾಲ ನಿಮಗೆ ಕಾಲಿಗೆ, ಹೊಟ್ಟೆಗೆ ಸ್ಪರ್ಶ ಜ್ಞಾನ ಆಗಲಿ ಅಥವಾ ಆ ಕೆಳಗಡೆ ಭಾಗದ ಸ್ಪರ್ಶ ಜ್ಞಾನ ನಿಮಗೆ ಇರೋದಿಲ್ಲ. ಸೊ ಅದು ಕಾಮನ್. ಸುಮಾರು ಒಂದು 3-4 ಗಂಟೆ ಆದಮೇಲೆ ನಿಮಗೆ ಅದರ ಸ್ಪರ್ಶ ಜ್ಞಾನ ಬರೋಕ್ಕೆ ಪ್ರಾರಂಭ ಆಗ್ತದೆ. ನೀವು ಕಾಲನ್ನ ಮೂವ್ಮೆಂಟ್ ಪ್ರಾರಂಭ ಮಾಡ್ಬೋದು ಇಮಿಡಿಯೇಟ್ಲಿ. ಮೊಟ್ಟ ಮೊದಲಿದೆ ಏನಂತಂದರೆ, ಸಿಜೇರಿಯನ್ ಆದಮೇಲೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಸುಮಾರು 2-3 ಗಂಟೆ ನಂತರ ನಾವು ನೀರು, ಎಳ್ನೀರು ಕುಡಿಯೋಕೆ ಹೇಳ್ತೀವಿ. ಸೊ ನಿಮಗೆ ಜನರಲ್ ಅನಸ್ಥೀಷಿಯಾ ಮಾಡಿದರೆ ಮಾತ್ರ 4-5 ಗಂಟೆಗಳ ಕಾಲ ನಿಮಗೆ ನೀರು ಕುಡಿಯೋದು ಬೇಡ ಅಂತ ಹೇಳ್ತೀವಿ. ಬಟ್ ಸ್ಪೈನಲ್ ಅನಸ್ಥೀಷಿಯಾದಲ್ಲಿ ಸುಮಾರು 2 ಗಂಟೆಗಳ ಕಾಲ ಆದ ತಕ್ಷಣವೇ ನೀವು ನೀರು, ಎಳ್ನೀರು ಕುಡಿಬೋದು. ಆ ನಂತರ ನಿಧಾನವಾಗಿ ಸುಮಾರು ಒಂದು 4 ಗಂಟೆ ಆದಮೇಲೆ ಟೀ, ಬಿಸ್ಕೆಟು ಅಥವಾ ಇಡ್ಲಿ ಅಥವಾ ಗಂಜಿ ಈ ಥರದ ಪದಾರ್ಥಗಳನ್ನ ತಾವು ಪ್ರಾರಂಭ ಮಾಡ್ಬೋದು. ಓಕೆ, ಸೊ ಮೊದಲ ಕೆಲವು ಗಂಟೆಗಳಲ್ಲಿ ನಿಮ್ಗೆ ಏನಾಗ್ತದೆ, ಸ್ವಲ್ಪ ನೋವಿರ್ತದೆ. ಹಾಗಾಗಿ ನೀವು ಕಾಲು ಮಡಚ್ಕೊಳ್ಳೋದು, ಆ ಕಡೆ ಈ ಕಡೆ ತಿರುಗೋದು ಮಾಡ್ಬೋದು. ಎದ್ದು ಕೂಡೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸುಮಾರು 6-8 ಗಂಟೆಗಳ ಕಾಲ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ನಿಮ್ಮ ನರ್ಸ್ ಸಹಾಯದಿಂದಾಗಲಿ, ನಿಮ್ಮ ಅಟೆಂಡರ್ಗಳ ಸಹಾಯದಿಂದಾಗಲಿ ನೀವು ಮಗುವನ್ನು ತಗೊಂಡು ಅರ್ಧ ಗಂಟೆ ಒಳಗಡೆ ಅಥವಾ ಗಂಟೆಗಳ ಒಳಗಡೆನೆ ನೀವು ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಪ್ರಾರಂಭ ಮಾಡ್ಬೋದು. ಸ್ವಲ್ಪ ಒಂದು ಕಡೆಗೆ ಹೊರಳಿ ನೀವು ಬ್ರೆಸ್ಟ್ ಫೀಡನ್ನು ಇಮಿಡಿಯೇಟ್ಲಿ ಪ್ರಾರಂಭ ಮಾಡಬೇಕು. ಸ್ವಲ್ಪ ನೋವಿರೋದು ಸಹಜ. ಬಟ್ ನೋವು ತೀರಾ ಜಾಸ್ತಿ ಆದರೆ, ಬ್ಲೀಡಿಂಗ್ ಜಾಸ್ತಿ ಆದರೆ ನಿಮ್ಮ ನರ್ಸ್ಗಳಿಗೆ, ನಿಮ್ಮ ವೈದ್ಯರಿಗೆ ಇಮಿಡಿಯೇಟ್ಲಿ ತಿಳಿಸಿರಿ. ಯಾಕಂತಂದರೆ ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಏನು ಹೇಳ್ತೀವಲ್ಲ, ಅದು ತುಂಬ ಒಂದು ರೀತಿ ಅಪಾಯಕಾರಿಯಾದಂಥ ಪರಿಸ್ಥಿತಿ. ಸೊ ನೀವು ಅದನ್ನು ಇಗ್ನೋರ್ ಮಾಡೋಂಗಿಲ್ಲ. ನೀವು ಬರ್ತಾ ಬರ್ತಾ ಏನಾಗ್ತದೆ, ಎದ್ದು ಕೂಡೋಕ್ಕೆ ಪ್ರಾರಂಭ ಮಾಡ್ತೀರಿ. ನೀವು ಆಹಾರ ಮೊದಲು ಸ್ವಲ್ಪ ಸಾಫ್ಟ್ ಡಯಟ್ ಅಂತ ಹೇಳ್ತೀವಿ, ಅಂದರೆ ಇಡ್ಲಿ, ಉಪ್ಪಿಟ್ಟು ಅಥವಾ ನೀವು ರಾಗಿ ಮುದ್ದೆ ಅಥವಾ ಬಿಸಿ ರೊಟ್ಟಿ, ಬಿಸಿ ಅನ್ನ, ಈ ಥರದ ಪದಾರ್ಥ ಪ್ರಾರಂಭ ಮಾಡ್ಬೋದು. ನೀವು 2-3 ದಿವಸ ಆದಮೇಲೆ ಹೆಚ್ಚು ಕಡಿಮೆ ಎಲ್ಲ ಥರದ ಆಹಾರ ಕೂಡ ನೀವು ಸೇವನೆ ಮಾಡ್ಬೋದು. ಭಾಳಷ್ಟು ಜನರಿಗೆ ಏನು ಕಲ್ಪನೆ ಇದೆ ಅಂತಂದರೆ, ಈ ಅನ್ನ ಊಟ ಮಾಡಿದರೆ ಕೀವಾಗಿಬಿಡ್ತದೆ ಅಥವಾ ಕೆಲವು ಪರ್ಟಿಕ್ಯುಲರ್ ಹಣ್ಣುಗಳನ್ನು ತಿನ್ನಬಾರ್ದು, ಈ ಥರದ ಕೆಲವು ತಪ್ಪು ಕಲ್ಪನೆಗಳಿದೆ. ಆ್ಯಕ್ಚುಲಿ ನಾವು ತಿಂತಕ್ಕಂಥ ಈ ಅನ್ನ ಆಗಲಿ, ಇಡ್ಲಿ ಆಗಲಿ, ದೋಸೆ ಆಗಲಿ, ಇದರಿಂದ ಯಾವುದೇ ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ನಾವು ಸಿಜೇರಿಯನ್ ಆದ ನಂತರ ಸಾಕಷ್ಟು ನಿಮಗೆ ಮಾತ್ರೆಗಳು, ಇಂಜೆಕ್ಷನ್ಗಳು ಇರೋದ್ರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗ್ತಕ್ಕಂಥ ಅಥವಾ ಹೊಟ್ಟೆ ಕೆಡ್ತಕ್ಕಂಥ ಯಾವುದೇ ಪದಾರ್ಥ, ಖಾರದ ಪದಾರ್ಥ ಆಗಲಿ, ಕರದ ಪದಾರ್ಥಗಳಾಗಲಿ ಅಥವಾ ನಾನ್ ವೆಜ್ ಆಗಲಿ ಕೆಲವು ದಿನಗಳವರೆಗೆ ನಾವು ತಿನ್ನಬೇಡ ಅಂತ ಹೇಳ್ತೀವಿ. ಅದು ಕೇವಲ ನಿಮ್ಮ ಗ್ಯಾಸ್ಟ್ರೈಟಿಸ್ ಆಗಬಾರ್ದು ಅಥವಾ ಭೇದಿ ಆಗಬಾರ್ದು, ಆ ಥರದ ಸಮಸ್ಯೆಗಳನ್ನ ಪ್ರಿವೆಂಟ್ ಮಾಡೋಕ್ಕೆ ಹೊರತು ಅದರ್ವೈಸ್ ಬೇರೆ ಸಮಸ್ಯೆ ಏನೂ ಆಗೋದಿಲ್ಲ. ಸೊ ಹಾಗಾಗಿ ನೀವು ಊಟ ಇದೆಲ್ಲ ಹೆಚ್ಚು ಕಡಿಮೆ ಎಲ್ಲವೂ ನೀವು ಮಾಡ್ಬೋದು. ಆನಂತರ ಎರಡನೇದು ಏನಂತಂದರೆ, ನೀವು ನೀರು ಜಾಸ್ತಿ ಕುಡಿಬೇಕು. ಅಗೇನ್ ಭಾಳಷ್ಟು ಜನರಿಗೆ ಏನು ಕಲ್ಪನೆ ಇದೆ ಅಂದರೆ, ನೀರು ಜಾಸ್ತಿ ಕುಡಿದ್ರೆ ಮಗುಗೆ ಭೇದಿ ಆಗ್ತದೆ, ಹಾಗಾಗಿ ನೀರು ಜಾಸ್ತಿ ಕುಡಿಬಾರ್ದು. ನೀವು ನೀರು ಜಾಸ್ತಿ ಕುಡಿಯೋದ್ರಿಂದ ನಿಮಗೆ ಒಳ್ಳೆಯ ಹಾಲು ಉತ್ಪಾದನೆ ಆಗೋಕ್ಕೆ ಸಹಾಯಕಾರಿ ಆಗ್ತದೆ. ಸೊ ಹಾಗಾಗಿ ಪಾಪುಗೆ ಭೇದಿ ಆಗ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಸೊ ದಯವಿಟ್ಟು ನೀವು ಬೇಸಿಗೆ ಕಾಲದಲ್ಲಿ ಆಗಿದ್ರೆ ಸುಮಾರು 4-5 ಲೀಟ್ರು, ಬೇರೆ ಸಮಯದಲ್ಲಿ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಆದರೆ 2-3 ಲೀಟರ್ ನೀವು ಕನಿಷ್ಠ ನೀರನ್ನು ಕುಡಿಬೇಕು. ಒಂದು ಜನರಲ್ ಗೈಡ್ ಏನಂತಂದರೆ, ನೀವು ಎಷ್ಟು ನೀರು ಕುಡಿಬೇಕಂದ್ರೆ, ನೀವು ಯೂರಿನ್ ಮಾಡ್ತೀರಲ್ಲ ಅದು ಜಾಸ್ತಿ ಹಳದಿ ಇರಬಾರ್ದು. ತೆಳು ಹಳದಿ ಅಥವಾ ಬಿಳಿ ಕಲರ್ ಇದ್ದರೆ ನೀವು ಸರಿಯಾಗಿ ನೀರು ಕುಡಿತಾ ಇದ್ದೀರಿ ಅಂತ ಅರ್ಥ. ಓಕೆ, ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀರು ಜಾಸ್ತಿ ಕುಡ್ರಿ. ಅಗೇನ್ ಮತ್ತೆ ಆಹಾರದ ಪದ್ಧತಿ ಬಂದಾಗ, ನೀವು ಈ ಸಮಯದಲ್ಲಿ ಭಾಳಷ್ಟು ಸಾರಿ ಏನು ಮಾಡ್ತಾರೆ, ಬರೀ ಸ್ವೀಟ್ಗಳನ್ನ ಕೊಡ್ತಾರೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬರೀ ಗಂಜಿ, ಅಂದರೆ ಅದು ಗೋಧಿ ಜಾರಿ ಅಂತ ಹೇಳ್ತೀವಿ ಅಥವಾ ಅಕ್ಕಿ ಜಾರಿ, ಸ್ವೀಟ್, ಅದ್ರ ಜೊತೆಗೆ ತುಪ್ಪ, ಇಷ್ಟೇ ಇರ್ತದೆ, ಬೇರೆ ಏನೂ ತಿನ್ನಿಸೋದಿಲ್ಲ.
ಇದು ಬಹಳ ತಪ್ಪು. ಕಾಯಿಪಲ್ಯಗಳನ್ನು ತಿನ್ಸಂಗಿಲ್ಲ, ಆನಂತರ ನಿಮಗೆ ಎಗ್ಗುಗಳು ಕೊಡಂಗಿಲ್ಲ. ಸೊ ಇದರಿಂದ ಏನಾಗ್ತದೆ, ನಿಮಗೆ ಪ್ರೋಟೀನ್ ಕಡಿಮೆ ಆಗ್ತದೆ, ಬರೀ ಕಾರ್ಬೋಹೈಡ್ರೇಟ್ಗಳನ್ನು ತೊಗೊತೀರಿ, ಆನಂತರ ಕಾನ್ಸ್ಟಿಪೇಷನ್ ಆಗ್ತದೆ. ಸೊ ಹಾಗಾಗಿ ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥ ಮತ್ತು ಫೈಬರ್ ಜಾಸ್ತಿ ಇರ್ತಕ್ಕಂಥ, ಸೊ ಪ್ರೋಟೀನ್ ಎಲ್ಲಿ ಜಾಸ್ತಿ ಇರ್ತದೆ, ಕಾಳು ಪಲ್ಯಗಳಿರ್ತದೆ, ಎಗ್ ಇರ್ತದೆ. ನೀವು ನಾನ್ ವೆಜ್ ತಿನ್ನೋರಾದರೆ ಚಿಕನ್ನು, ಫಿಶ್ಶು ಎಲ್ಲವುದು ತಿನ್ಬೋದು. ನೀವು ಸಸ್ಯಾಹಾರಿಗಳಾಗಿದ್ದರೆ ನೀವು ಕಾಳು ಪದಾರ್ಥಗಳು, ಪನ್ನೀರು, ಆನಂತರ ಮೊಸರು, ಇದೆಲ್ಲದರಲ್ಲೂ ಸಾಕಷ್ಟು ಪ್ರೋಟೀನ್ ಇರ್ತದೆ. ಸೊ ಈ ಪದಾರ್ಥಗಳನ್ನು ಜಾಸ್ತಿ ತಗೋಬೇಕು. ಆನಂತರ ಫೈಬರ್ ಅಂದರೆ ಏನು, ಹಣ್ಣುಗಳು, ಕಾಯಿಪಲ್ಯಗಳು, ಆನಂತರ ಕಾಳು ಇರ್ತಕ್ಕಂಥ ಪದಾರ್ಥಗಳು, ಇದೆಲ್ಲದರಲ್ಲೂ ನಾರಿನಾಂಶ ಅಂತ ಹೇಳ್ತೀವಿ ಅಥವಾ ಫೈಬರ್ ಜಾಸ್ತಿ ಇರ್ತದೆ. ಇದರಿಂದ ನಿಮಗೆ ಕಾನ್ಸ್ಟಿಪೇಷನ್ ಆಗಲ್ಲ. ಬಹಳಷ್ಟು ಜನ ಸಿಸೇರಿಯನ್ ಆದಮೇಲೆ ಹೊಟ್ಟೆ ನೋವು, ಕಾನ್ಸ್ಟಿಪೇಷನ್ ಆಗಿ ಯಾಕೆ ಬರ್ತಾರೆ ಅಂದರೆ ಅವರು ಒಂದು ನೀರು ಕುಡಿಯೋದಿಲ್ಲ ಮತ್ತು ಆಹಾರ ಸರಿಯಾಗಿ ಸೇವನೆ ಮಾಡೋದಿಲ್ಲ. ಸೊ ಇದರಿಂದ ನಿಮಗೆ ಉತ್ಪಾದನೆ ಆಗ್ತಕ್ಕಂಥ ಹಾಲು ಕೂಡ ಕಡಿಮೆ ಗುಣಮಟ್ಟದ್ದಾಗಿರ್ತದೆ. ಸೊ ಹಾಗಾಗಿ ನೀವು ಚೆನ್ನಾಗಿ ನೀರು ಕುಡ್ರಿ ಮತ್ತು ಆಹಾರವನ್ನು ಸರಿಯಾಗಿ ಪಾಲಿಸ್ರಿ. ಆನಂತರ ಈ ಸಿಸೇರಿಯನ್ ಆದ ಜಾಗ ಇರ್ತದಲ್ಲ, ಸೊ ನಿಮಗೆ ಕೆಲವೊಂದು ಸಲ ಈಗ ನಮ್ಮ ಆಸ್ಪತ್ರೆಯಲ್ಲಿ ನಾವು ಒಳಗಡೆನೆ ಕರೆಗೆ ಹೋಗ್ತಕ್ಕಂಥ ಹೊಲಿಗೆಗಳನ್ನು ಹಾಕ್ತೀವಿ, ಕೆಲವು ಕಡೆ ತೆಗಿತಕ್ಕಂಥ ಹೊಲಿಗೆ ಕೂಡ ಆಗಿರ್ಬೋದು. ಎರಡೂ ಓಕೆ, ಅದರಿಂದ ಏನು ದೊಡ್ಡ ಡಿಫ್ರೆನ್ಸ್ ಏನಾಗೋದಿಲ್ಲ. ಸೊ ನಾವು ನಮ್ಮ ಆಸ್ಪತ್ರೆಯಲ್ಲಿ 2 ದಿನ ಆದ ನಂತರನೇ ನಾವು ಪ್ಲಾಸ್ಟರ್ ಎಲ್ಲ ತೆಗೆದು ನಿಮಗೆ ಸ್ನಾನ ಮಾಡೋಕ್ಕೆ ಹೇಳ್ಬಿಡ್ತೀವಿ. ಸೊ ಬಿಸಿ ನೀರಿಂದ ನೀವು ಕ್ಲೀನಾಗಿ ಸ್ನಾನ ಮಾಡ್ಬೋದು. ಅದಕ್ಕೆ ಪ್ಲಾಸ್ಟಿಕ್ ಆಗಲಿ ಬೇರೆ ಏನಾದರೂ ಕಟ್ಟ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಬಿಸಿ ನೀರು ಬಿದ್ದರೆ ಏನೂ ಆಗೋದಿಲ್ಲ. ಬಟ್ ಆ ಗಾಯ ಇರ್ತಕ್ಕಂಥ ಇದರಲ್ಲಿ ಜಾಸ್ತಿ ಉಜ್ಜೋದಾಗಲಿ ಅಥವಾ ಅಲ್ಲಿ ಸೋಪ್ ಹಚ್ಚಿ ತಿಕ್ಕೋದಾಗಲಿ 1 ವಾರ 10 ದಿವಸದವರೆಗೆ ಮಾಡಬೇಡಿ. ಸೊ ಒಂದು ಸಾರಿ ಗಾಯ ಎಲ್ಲ ಮಾಯ್ದು ಹೋದ ಮೇಲೆ ನೀವು ಸೋಪ್ ಹಚ್ಬೋದು, ಏನಾಗೋದು. ಬಟ್ ನೀರು ಬಿದ್ದರೆ ಏನಾಗೋದಿಲ್ಲ. ಕೆಲವ್ರಿಗೆ ಏನಂತಂದರೆ ನೀರು ಬಿದ್ದ ತಕ್ಷಣ ಕ್ಯೂ ಆಗಿಬಿಡ್ತದೇನೋ ಅಂತಕ್ಕಂಥ ಒಂದು ಭಯ ಇರ್ತದೆ, ಆಗೋದಿಲ್ಲ. ಸೊ ನೀವು ಆ ಗಾಯದ ಜಾಗವನ್ನು ನೀವು ಕ್ಲೀನಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಆರಾಮಾಗಿ ಸ್ನಾನ ಮಾಡಿರಿ. ಕೆಲವರಿಗೆ ತಲೆ ಸ್ನಾನ ಮಾಡ್ಬೋದು ಏನೋ ಅಂತ ಕೇಳ್ತಾರೆ, ತಲೆ ಸ್ನಾನ ಸಹಿತ ಮಾಡ್ಬೋದು, ನೀವು ಏನಾಗೋದಿಲ್ಲ. ನೀವು ಆ್ಯಕ್ಚುಲಿ ನೀವು ಸ್ನಾನ ಮಾಡ್ಕೊತಿದ್ರೆ ನಿಮಗೆ ಫ್ರೆಶ್ ಆಗಿರ್ತೀರಿ. ಸೊ ಯು ಫೀಲ್ ಬೆಟರ್. ಓಕೆ, ಸೊ ದಟ್ ಈಸ್ ಅನದರ್ ಇಂಪಾರ್ಟೆಂಟ್. ಸೆಕೆಂಡ್ ಥಿಂಗ್, ನೀವು ನಿಮ್ಮ ವೈದ್ಯರು ಯಾವುದಾದ್ರೂ ಪೌಡರ್ ಅಥವಾ ಆಯಿಂಟ್ಮೆಂಟ್ ಕೊಟ್ಟಿದ್ರೆ ಅದನ್ನು ಬಿಟ್ಟು ದಯವಿಟ್ಟು ಬೇರೆ ಏನೂ ಹಾಕ್ಬಿಡ್ರಿ. ನೀವಾಗೆ ಮೆಡಿಕಲ್ ಶಾಪಲ್ಲಿ ಪೌಡ್ರ್ ತಂದು ಹಾಕೋದಾಗಲಿ ಅಥವಾ ಕೆಲವರು ಅರಿಶಿನ ಹಚ್ತಾರೆ, ಈ ಥರದ ಪದ್ಧತಿಗಳು ದಯವಿಟ್ಟು ಬೇಡ. ಯಾಕಂತಂದರೆ ಅದು ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ ಸಮಯದಲ್ಲಿ ನಿಮಗೆ ನಿದ್ದೆ ಸರಿಯಾಗಿ ಆಗೋದಿಲ್ಲ. ಯಾಕಂತಂದರೆ ಮಗು ಅಳ್ತಿರ್ತದೆ, ಫೀಡ್ ಮಾಡೋಕ್ಕೆ ಮತ್ತೆ ನೀವು ಎದ್ದೇಳಬೇಕಾಗ್ತದೆ. ಸೊ ಆದ್ದರಿಂದ ಮೊದಲ 6 ತಿಂಗಳುಗಳ ಕಾಲ, ಇದು ನಾರ್ಮಲ್ ಡೆಲಿವರಿ ಆಗಿರಲಿ ಅಥವಾ ಸಿಸೇರಿಯನ್ ಆಗಿರಲಿ, ನಾವೇನು ಮಾಡಬೇಕಂತಂದರೆ ಮಗು ಯಾವಾಗ ಮಲಗಿರ್ತದೋ ಅದೇ ಸಮಯದಲ್ಲಿ ನೀವು ಕೂಡ ಮಲಗೋಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಸೊ ಇದು ನಾನು ರಿಲೇಟಿವ್ಸ್ಗೆ, ನಮ್ಮ ಈ ಮಗುನ ತಾಯಿನ ನೋಡೋಕೆ ಬಂದಿರತಕ್ಕಂಥ ರಿಲೇಟಿವ್ಸ್ ಕೂಡ ಹೇಳ್ತಿರ್ತೀನಿ. ಏನಾಗ್ತದೆ, ಹಗಲೊತ್ತಲ್ಲಿ ಪಾಪು ಮಲಗಿರ್ತದೆ, ಆ ಟೈಮಲ್ಲಿ ಎಲ್ಲ ಸಂಬಂಧಿಕರುಗಳು ಬಂದು ಮಗುನ ನೋಡೋದಾಗಲಿ ತಾಯಿ ನೋಡೋದಾಗಲಿ ಮಾತಾಡ್ಸೋದಾಗಲಿ ಮಾಡಿ ತಾಯಿಗೆ ರೆಸ್ಟ್ ಇರ್ಲಾರ್ದಂಗೆ ಮಾಡ್ತಾರೆ. ಆ್ಯಂಡ್ ರಾತ್ರಿ ಹೊತ್ತು ಮಗು ಎದ್ದಿರ್ತದೆ. ಸೊ ಹಾಗಾಗಿ ತಾಯಿಗೆ ನಿದ್ದೆನೇ ಆಗೋದಿಲ್ಲ. ಸೊ ನಿದ್ದೆ ಆಗದಿದ್ರೆ ಏನಾಗ್ತದೆ, ನಿಮಗೆ ವಿಶ್ರಾಂತಿ ಇಲ್ಲದ್ರೆ ಏನಾಗ್ತದೆ, ನೀವು ದೈಹಿಕವಾಗಿ ಮಾನಸಿಕವಾಗಿ ಭಾಳ ಬಳಲಿ ಹೋಗ್ಬಿಡ್ತೀರಿ. ಸೊ ಇದು ಬಹಳ ಮುಖ್ಯ. ಸೊ ನೀವು ಸಂಬಂಧಿಕರುಗಳಲ್ಲಿ ತಂದೆ ತಾಯಿರಲ್ಲಿ ನನ್ನ ರಿಕ್ವೆಸ್ಟ್ ಏನಂತಂದರೆ, ಮಗು ಮಲಗಿದಾಗ ತಾಯಿನೂ ಸಹಿತ ಏಕಾಂತದಲ್ಲಿರಕ್ಕೆ ಬಿಡ್ರಿ, ರೆಸ್ಟ್ ಮಾಡಕ್ಕೆ ಬಿಡ್ರಿ. ದಯವಿಟ್ಟು ಈ ಸಮಯದಲ್ಲಿ ನಿಮ್ಮ ಸಹಕಾರ ಬಹಳ ಮುಖ್ಯ. ಓಕೆ, ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಂತರ ಪ್ರಶ್ನೆ, ಬ್ಲೀಡಿಂಗ್ ಎಷ್ಟು ದಿವಸ ಆದರೆ ನಾರ್ಮಲ್ಲು ಅಂತೇಳಿ. ನಾವು ಫಸ್ಟ್ 1 ಅಥವಾ 2 ದಿವಸದವರೆಗೂ ಸ್ವಲ್ಪ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಆ ನಂತರ ಆಗ್ತಕ್ಕಂಥದ್ದು ನಾವು ಲೋಶಿಯಾ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಓಕೆ, ಅದು ಒಂದು ರೀತಿ ಲೊಳೆ ಮಿಶ್ರಿತ ಬ್ಲಡ್ ಆಗಲಿ ಅಥವಾ ಕೆಲವರಿಗೆ ಕಪ್ಪು ಕಲರ್ ಆಗಲಿ ಈ ಲೋಶಿಯಾ ಬರ್ತದೆ. ಸುಮಾರು 1 ರಿಂದ 2 ವಾರದವರೆಗೂ ಇದು ಕಾಮನ್. ಆ ನಂತರ ಕಡಿಮೆ ಆಗ್ತಾ ಹೋಗ್ತದೆ. ಓಕೆ, ಸೊ ಬರ್ತಾ ಕೇವಲ ಬಿಳಿ ಮುಟ್ಟು ಥರ ಬರ್ತದೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ನಾರ್ಮಲ್. 6 ವಾರಗಳವರೆಗೂ ನಿಮಗೆ ಸ್ವಲ್ಪ ಬಿಳಿ ದ್ರವದ ಥರ ವೈಟ್ ಡಿಸ್ಚಾರ್ಜ್ ಆದರೆ ಯಾವುದೇ ತೊಂದರೆ ಇಲ್ಲ. ಓಕೆ, ಬಟ್ ಆ ಬಿಳಿ ದ್ರವ ಆಗಲಿ ಅಥವಾ ಬ್ಲೀಡಿಂಗ್ ಆಗಲಿ ಜಾಸ್ತಿ ಆದರೆ, ಹೊಟ್ಟೆ ನೋವು ಜಾಸ್ತಿ ಬಂದರೆ, ಜ್ವರ ಬಂದರೆ, ಕಿಬ್ಬೊಟ್ಟೆಯಲ್ಲಿ ಭಯಂಕರವಾದಂಥ ನೋವು ಬಂದರೆ ನೀವು ನಿಮ್ಮ ವೈದ್ಯರನ್ನು ಕಂಪಲ್ಸರಿ ಭೇಟಿ ಆಗಲೇಬೇಕು. ಇದನ್ನು ನೀವು ಅಲಕ್ಷ್ಯ ಮಾಡೋ ಹಾಗಿಲ್ಲ.
ಓಕೆ, ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಮಾಮೂಲಾಗಿ 6 ವಾರಗಳ ನಂತರ ಈ ಲೋಷಿಯಾ ಕಡಿಮೆ ಆಗಿಬಿಡ್ತದೆ. ಆ ನಂತರ ಸ್ವಲ್ಪ ಮಟ್ಟಿಗೆ ಬ್ರೆಸ್ಟ್ ಫೀಡ್ ಮಾಡೋವರೆಗೂ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಕಾಮನ್. ಬಟ್ ಅಗೇನ್ ಸ್ಮೆಲ್ ಇತ್ತು ಅಥವಾ ಇಚ್ಚಿಂಗ್ ಇತ್ತು ಅಥವಾ ನೋವಿತ್ತು, ನೀವು ನಿಮ್ಮ ವೈದ್ಯರನ್ನ ಭೇಟಿಯಾಗಬೇಕು. ಇನ್ನೊಂದು ಪ್ರಶ್ನೆ, ನಾವು ಯಾವಾಗ ಇಂಟರ್ಕೋರ್ಸ್ ಮಾಡ್ಬೋದು ಅಂತೇಳಿ. ಓಕೆ, ಅಂದರೆ ಗಂಡ ಹೆಂಡತಿ ಯಾವಾಗ ಸೇರ್ಬೋದು ಅಂತೇಳಿ. ಆ್ಯಕ್ಚುಲಿ ಸುಮಾರು 6 ವಾರಗಳ ನಂತರ ನೀವು ಗಂಡ ಹೆಂಡತಿ ಸೇರ್ಬೋದು. ಅಂದರೆ ಅಲ್ಲಿವರೆಗೂ ನಿಮಗೆ ಈ ಡಿಸ್ಚಾರ್ಜ್ ಬರೋದು ಕಡಿಮೆ ಆಗಿರ್ತದೆ, ನೋವು ಕಡಿಮೆ ಆಗಿರ್ತದೆ, ಸಿಸೇರಿಯನ್ ಇರ್ತಕ್ಕಂಥ ನೋವು ಕಡಿಮೆ ಆಗಿರ್ತದೆ. ಸೊ ಹಾಗಾಗಿ ನೀವು 6 ವಾರಗಳ ನಂತರ ಸೇರ್ಬೋದು. ಬಟ್ ನೀವು ನೆಕ್ಸ್ಟ್ ಪ್ರೆಗ್ನೆನ್ಸಿ ಆಗದ ಹಾಗೆ ನೀವು ಪ್ರಿಕಾಷನ್ ತಗೊಳ್ಳೇಬೇಕು. ಕೆಲವರಿಗೆ ಏನು ತಪ್ಪು ಕಲ್ಪನೆ ಇರ್ತದೆ, ನನಗೆ ಇನ್ನೂ ಮುಟ್ಟಾಗಿಲ್ಲ ಹಾಗಾಗಿ ಪ್ರೆಗ್ನೆನ್ಸಿ ಆಗೋದಿಲ್ಲ ಅಂತಕ್ಕಂಥ ತಪ್ಪು ಕಲ್ಪನೆ ಇರ್ತದೆ. ನೋ, ನಿಮಗೆ ಮುಟ್ಟಾಗದೆ ಕೂಡ ನಿಮಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳಿದೆ. ಓಕೆ, ಸೊ ನಾವು ಈ ಲ್ಯಾಕ್ಟೇಷನಲ್ ಅಮೋನಿಯೋರಿಯಾ ಅಂತ ಹೇಳ್ತೀವಿ, ಅಂದರೆ ಎದೆ ಹಾಲು ಕೊಡಬೇಕಾದ್ರೆ ಇರ್ತಕ್ಕಂಥ ಮುಟ್ಟು ಬರದೇ ಇರ್ತಕ್ಕಂಥ ಸಮಯದಲ್ಲೂ ಕೂಡ ನಿಮಗೆ ಪ್ರೆಗ್ನೆನ್ಸಿ ಆಗೋ ಸಾಧ್ಯತೆಗಳಿದೆ. ಸೊ ದಯವಿಟ್ಟು ಪ್ರಿಕಾಷನ್ ತಗೊಳ್ಬೇಕು. ನೀವು ಕಾಂಡೋಮ್ ಉಪಯೋಗಿಸ್ಬೋದು, ಕಾಪರ್ ಟಿ ಹಾಕ್ಸ್ಕೋಬೋದು, ಅಥವಾ ಡಿಪೋಪ್ರವೇರಾ ಅಂತಕ್ಕಂಥ ಇಂಜೆಕ್ಷನ್ಗಳಿದೆ, ಅಥವಾ ನಿಮ್ಮ ವೈದ್ಯರ ಸಲಹೆ ಪಡೆದು ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್ ಅಂತಿದೆ. ಸೊ ಯಾವುದೇ ಆಗಲಿ ನಿಮ್ಮ ವೈದ್ಯರು ನಿಮಗೆ ಸಜೆಷನ್ ಮಾಡ್ತಾರೆ. ಸೊ ಪ್ರಿಕಾಷನ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಆ ನಂತರ ಎಕ್ಸರ್ಸೈಸ್, ಯಾವ ಥರ ಎಕ್ಸರ್ಸೈಸ್ ಮಾಡಬೇಕು, ಯಾವಾಗ ಮಾಡಬೇಕು. ನಾನು ಈಗಾಗಲೇ ಹೇಳಿದೆ, ನೀವು ಡೆಲಿವರಿ ಆದ ನಂತರ ಸ್ವಲ್ಪ ದಿನಗಳವರೆಗೂ ನೋವು ಇರ್ತದೆ. ಬಟ್ ನಿಮಗೆ ಯಾವಾಗ ಸಾಧ್ಯನೋ 2ನೇ ದಿವಸನೋ 3ನೇ ದಿವಸನೋ ನಿಧಾನವಾಗಿ ನಡೆದಾಡೋಕ್ಕೆ ಪ್ರಾರಂಭ ಮಾಡಿರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಭಾಳ ಜನರಿಗೆ ನಾವು ಬೆಡ್ಡಲ್ಲೇ ಮಲಗಿಬಿಡ್ತೀವಿ, ನಾವು ರೆಸ್ಟೇ ಮಾಡ್ತೀವಿ ಅಂತಕ್ಕಂಥದ್ದು ಕಲ್ಪನೆ ಇದೆ. ದಯವಿಟ್ಟು ಬೇಡ. ನಿಮ್ಮ ಕಾಲುಗಳನ್ನ ಫಸ್ಟು 6 ತಾಸುಗಳ ನಂತರ ಕಾಲುಗಳನ್ನ ಮೂವ್ ಅಪ್ ಮಾಡೋಕ್ಕೆ ಪ್ರಾರಂಭ ಮಾಡಿರಿ. ಆ ನಂತರ ನೆಕ್ಸ್ಟ್ ಡೇ ನಿಮ್ಮ ಸ್ವಲ್ಪ ನಡೆದಾಡೋಕ್ಕೆ ಪ್ರಾರಂಭ ಮಾಡಿರಿ. ಆ ನಂತರ ನೀವು ಸುಮಾರು 5 ನಿಮಿಷಗಳ ಕಾಲ ಇನ್ ಬಿಟ್ವೀನ್ ನಿಮ್ಗೆ ಟೈಮ್ ಸಿಕ್ಕಾಗಲಿ ಅಥವಾ ಮಗು ಮಲಗಿದಾಗಲಿ ಒಂದು 5 ನಿಮಿಷ ವಾಕ್ ಮಾಡೋದು ರೂಢಿ ಮಾಡಿಕೊಳ್ರಿ. ಬರ್ತಾ ಇದನ್ನು ಜಾಸ್ತಿ ಮಾಡಿರಿ. ಸೊ ನೀವು ತಿಂಗಳಗಟ್ಟಲೆ ವರ್ಷಾನುಗಟ್ಟಲೆ ನೀವು ಎಕ್ಸರ್ಸೈಸ್ ಮಾಡದೇ ಹೋದರೆ ಫಸ್ಟ್ ಆಫ್ ಆಲ್ ನಿಮ್ಮ ಮಸಲ್ ಮಾಸ್ ಕಡಿಮೆ ಆಗ್ತದೆ. ಆ ನಂತರ ನಿಮಗೆ ಬೆನ್ನು ನೋವು ಬರೋ ಸಾಧ್ಯತೆ ಇರ್ತದೆ. ಆ ನಂತರ ನೀವು ಓವರ್ ಆಲ್ ಹೆಲ್ತ್ ಡಿಟೋರಿಯೇಟ್ ಆಗ್ತದೆ ಮತ್ತು ಕೆಲವರು ಸಾಕಷ್ಟು ದಪ್ಪನೂ ಆಗಿಬಿಡ್ತಾರೆ. ಸೊ ಆದ್ದರಿಂದ ಒಳ್ಳೆಯ ಆಹಾರದ ಜೊತೆಗೇ ನೀವು ಅಟ್ಲೀಸ್ಟ್ ಮೊದಲ ಕೆಲ ದಿನಗಳಲ್ಲಿ ವಾಕಿಂಗ್ ಪ್ರಾರಂಭ ಮಾಡಿ 6 ವಾರಗಳ ನಂತರ ಹೊಟ್ಟೆ ಮೇಲೆ ಭಾರ ಬೀಳದೇ ಇರತಕ್ಕಂಥ ಎಕ್ಸರ್ಸೈಸ್ಗಳನ್ನ ನೀವು ಪ್ರಾರಂಭ ಮಾಡ್ಬೋದು. ಓಕೆ, ಆ್ಯಂಡ್ ನೀವು 6 ತಿಂಗಳಾದಮೇಲೆ ಹೆಚ್ಚು ಕಡಿಮೆ ಎಲ್ಲ ರೀತಿಯ ಎಕ್ಸರ್ಸೈಸ್ಗಳನ್ನು ಮಾಡ್ಬೋದು. ಓಕೆ, ದೆನ್ ಕೆಲವರಿಗೆ ಈ ವೆಯ್ಟ್ ಎತ್ತಬೋದಾ ಅಂತ ಕೇಳ್ತಾರೆ. ಫಸ್ಟ್ 6 ವಾರಗಳವರೆಗೂ ನೀವು ನಿಮ್ಮ ಮಗುನ ಬಿಟ್ಟರೆ, ದೊಡ್ಡ ಮಗು ಉದಾಹರಣೆಗೆ 3-4 ವರ್ಷದ ಮಕ್ಕಳು ಸುಮಾರು ಒಂದು 15 ಕಿಲೋ ಹಂಗಿರ್ತಾರೆ, ಅಂಥವ್ರನ್ನ ಎತ್ತೋದನ್ನು ಅವಾಯ್ಡ್ ಮಾಡಿ. ಓಕೆ, 6 ವಾರಗಳ ನಂತರ ನೀವು ಸ್ವಲ್ಪ ಸಣ್ಣ ಪುಟ್ಟ ವೆಯ್ಟ್ಗಳನ್ನ ಎತ್ತಬೋದು. 6 ತಿಂಗಳ ನಂತರ ನೀವು ಖಂಡಿತವಾಗಿಯೂ ನೀವು ಎಲ್ಲ ವೆಯ್ಟ್ಗಳನ್ನು ನೀವು ಎತ್ತಬೋದು. ಓಕೆ, ಸೊ ಅದರಿಂದ ಅಂದರೆ ಎಕ್ಸರ್ಸೈಸ್ ಮಾಡಲೇಬಾರ್ದಂತಿಲ್ಲ, ನೀವು ಹಂತ ಹಂತವಾಗಿ ನೀವು ಅದನ್ನು ಹೆಚ್ಚು ಮಾಡ್ತಾ ಹೋಗಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೊದಲಿನ ಶೇಪಿಗೆ ಬರೋಕ್ಕಾಗಲಿ ಆನಂತರ ಅಥವಾ ನೀವು ವೆಯ್ಟ್ ಲಾಸ್ ಮಾಡೋಕ್ಕಾಗಲಿ ಅಥವಾ ನಿಮ್ಮ ಆರೋಗ್ಯನ ಮೊದಲಿನ ಹಾಗೆ ಮಾಡೋಕ್ಕಾಗಲಿ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಯಾರು ಜಿಮ್ ಮಾಡೋ ಅಭ್ಯಾಸ ಇತ್ತು ಮೊದಲು, ನೀವು 6 ತಿಂಗಳ ನಂತರ ಖಂಡಿತವಾಗಿ ನೀವು ಜಿಮ್ಮನ್ನು ಪ್ರಾರಂಭ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ಅಫ್ಕೋರ್ಸ್ ಒಂದು ಸಾರಿ ನೀವು ಜನರಲ್ ಚೆಕಪ್ ಮಾಡಿಸ್ಕೊಂಡ್ಮೇಲೆ ನೀವು ಇದನ್ನೆಲ್ಲ ಪ್ರಾರಂಭ ಮಾಡ್ಬೋದು. ಆನಂತರ ಮೆಡಿಕೇಷನ್ಸ್, ನಾವು ಮೊದಲ 5 ದಿನಗಳ ಕಾಲ ಆ್ಯಂಟಿಬಯೋಟಿಕ್ಗಳಾಗಲಿ ಅಥವಾ ಅನಾಲ್ಜೆಸಿಕ್ ಅಂದರೆ ಪೇನ್ ಕಿಲ್ಲರ್ಗಳನ್ನಾಗಲಿ ನಾವು ಕೊಟ್ಟಿರ್ತೀವಲ್ಲ, ಅದು ಮುಗಿದ ನಂತರ ಐರನ್ ಮತ್ತು ಕ್ಯಾಲ್ಶಿಯಂ ಮಾತ್ರೆಗಳನ್ನ ಸುಮಾರು 6 ತಿಂಗಳ ಕಾಲ ತಗೊಳ್ಳೋದು ಒಳ್ಳೆಯದು. ನಿಮ್ಮ ಹಿಮೋಗ್ಲೋಬಿನ್ ನಾರ್ಮಲ್ ಇದ್ರೂ, ನಿಮ್ಮ ಕ್ಯಾಲ್ಸಿಯಂ ಅಂದರೆ ನೀವು ಮೊದಲು ಆರೋಗ್ಯವಾಗಿದ್ರೂ ಐರನ್ ಮತ್ತು ಕ್ಯಾಲ್ಸಿಯಂ ಮಾತ್ರೆಗಳನ್ನ 6 ತಿಂಗಳವರೆಗೂ ತಗೊಳ್ಳೋದು. ಯಾಕಂತಂದರೆ ನೀವು ಈ ಸಮಯದಲ್ಲಿ ನಿಮ್ಮ ಮಗುವಿಗೆ ಐರನ್ ಆಗಲಿ ಕ್ಯಾಲ್ಶಿಯಂ ಆಗಲಿ ವಿವಿಧ ವಿಟಮಿನ್ಗಳಾಗಲಿ ನಿಮ್ಮ ಎದೆ ಹಾಲಿನ ಮುಖಾಂತರವೇ ಸೇರ್ತದೆ. ಸೊ ಹಾಗಾಗಿ ನಿಮಗೆ ಕಡಿಮೆ ಇದ್ದರೆ ನೀವು ಪಾಪುಗೆ ಐರನ್ ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಸೊ ದಯವಿಟ್ಟು ಐರನ್ ಮತ್ತು ಕ್ಯಾಲ್ಸಿಯಂ, ಅದಷ್ಟೇ ಅಲ್ಲ,
ನಿಮ್ಮ ಆಸ್ಟಿಯೋಪೊರೋಸಿಸ್ ಅಂದರೆ ನಂತರ ಸುಮಾರು 40 ವರ್ಷ 45 ವರ್ಷ ಆದಮೇಲೆ ಆಗ್ತಕ್ಕಂಥ ಎಲುಬಿನ ಸವಕಳಿಕೆ ಅದು ಕೂಡ ಕಡಿಮೆ ಆಗೋಕ್ಕೆ ನೀವು ಈಗಲೇ ಕ್ಯಾಲ್ಶಿಯಂ ತಗೊಳ್ಳೋದು ಬಹಳ ಮುಖ್ಯ. ಒಳ್ಳೆಯ ಆಹಾರದ ಜೊತೆಗೆ ನಾನು ಚೆನ್ನಾಗಿ ಊಟ ಮಾಡ್ತೀನಿ, ನನಗೆ ಐರನ್ ಕ್ಯಾಲ್ಶಿಯಂ ಬೇಡ ಅಂತ ದಯವಿಟ್ಟು ಅಸಡ್ಡೆ ಬೇಡ. ನಮ್ಮ ಭಾರತೀಯ ಆಹಾರ ಪದ್ಧತಿಯಲ್ಲಿ ಐರನ್ ಕ್ಯಾಲ್ಶಿಯಂ ಬಹಳ ಕಡಿಮೆ ಇರ್ತದೆ. ದಯವಿಟ್ಟು ಎಲ್ಲರೂ ಸಹಿತ ಐರನ್ ಕ್ಯಾಲ್ಶಿಯಂ ಮಾತ್ರೆಗಳನ್ನ ನೀವು ಖಂಡಿತವಾಗಿ ತಗೋಬೇಕು. ಆ ನಂತರದ ವಿಷಯ ಬ್ರೆಸ್ಟ್ ಫೀಡಿಂಗ್. ಸೊ ಈ ಮೊದಲು ನಾನೊಂದು ಡೀಟೇಲ್ ವಿಡಿಯೋ ಮಾಡಿದ್ದೆ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ. ಸೊ ದಯವಿಟ್ಟು ಅದನ್ನೊಂದು ಸಲ ನೋಡ್ರಿ. ಬಟ್ ಇನ್ ಜನರಲ್ ಮೊದಲ ಕೆಲ ಗಂಟೆಗಳ ಕಾಲ ನಾನು ಹೇಳಿದೆ ಪಕ್ಕಕ್ಕೆ ತಿರುಗಿ ನೀವು ಫೀಡ್ ಮಾಡ್ಬೋದು. ಆ ನಂತರ ಆದಷ್ಟು ಕೂತ್ಕೊಂಡು ಬ್ರೆಸ್ಟ್ ಫೀಡ್ ಮಾಡೋದು ಒಳ್ಳೆಯ ಅಭ್ಯಾಸ. ಪಕ್ಕದಲ್ಲಿ ಮಾಡಬಾರ್ದಂತೇನಿಲ್ಲ, ಬಟ್ ಮಗುಗೆ ಬರ್ಪಿಂಗ್ ಮಾಡೋದಾಗಲಿ ಅಥವಾ ನಿಮ್ಮ ಪೋಸ್ಚರ್ ಇಂಪ್ರೂವ್ಮೆಂಟ್ ಆಗೋಕ್ಕಾಗಲಿ, ಲ್ಯಾಚಿಂಗ್ ಆಗಲಿ ಕೂತ್ಕೊಂಡು ಎದೆ ಹಾಲು ಕೊಡೋದು ಒಳ್ಳೆಯ ಅಭ್ಯಾಸ. ಅಫ್ಕೋರ್ಸ್ ನೀವು ಪಕ್ಕಕ್ಕೆ ಕೂಡ ಇದನ್ನೆಲ್ಲ ಮಾಡ್ಬೋದು. ಪಕ್ಕಕ್ಕೆ ಮಲಗಿಸಿ ಎದೆ ಹಾಲು ಕುಡಿಸಿದ ಮೇಲೆ ಬರ್ಪಿಂಗ್ ಮಾಡೋದು ಕೂಡ ನೀವು ಸಾಧ್ಯ. ಆ್ಯಂಡ್ ಬ್ರೆಸ್ಟ್ ಕೇರ್ ಬಗ್ಗೆ ಕೂಡ ನಾನು ಈ ಮೊದಲು ಹೇಳಿದ್ದೆ. ಬ್ರೆಸ್ಟ್ ಕೇರ್ ವೆರಿ ಇಂಪಾರ್ಟೆಂಟ್. ನಿಮಗೆ ಕ್ರ್ಯಾಕ್ಸ್ ಇದ್ದರೆ ಅಥವಾ ಏನಾದರೂ ಕೀವು ಥರ ಬರ್ತಾ ಇದ್ದರೆ ಅಥವಾ ಅತೀವವಾದ ನೋವು ಜ್ವರ ಬಂದರೆ ದಯವಿಟ್ಟು ನಿಮ್ಮ ವೈದ್ಯರನ್ನು ಭೇಟಿಯಾಗಿ. ಇಲ್ದಿದ್ರೆ ನೀವು ನಿಮ್ಮ ಬ್ರೆಸ್ಟ್ಗೆ ಮಾಮೂಲು ಸ್ವಲ್ಪ ಬಿಸಿ ನೀರಿಂದ ತೊಳೆದ್ರೆ ಸಾಕು. ಜಾಸ್ತಿ ಪ್ರಮಾಣದಲ್ಲಿ ಸೋಪ್ ಹಚ್ಚಿ ಉಜ್ಜೋದಾಗಲಿ ಇದು ಮಾಡೋದಾಗಲಿ ದಯವಿಟ್ಟು ಮಾಡಿಬಿಡ್ರಿ. ಯಾಕೆ ಅಂತಂದರೆ ಅಲ್ಲಿ ಡ್ರೈನೆಸ್ ಆದರೆ ನಿಮಗೆ ನಿಪ್ಪಲ್ ಕ್ರ್ಯಾಕ್ ಆಗೋ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ದಯವಿಟ್ಟು ನೀವು ಜಾಸ್ತಿ ಸೋಪ್ ಹಚ್ತೇನೆ ಮಾಮೂಲು ಕೇರು ಕ್ಲೀನ್ ಇಟ್ಕೊಂಡ್ರೆ ಸಾಕು. ಓಕೆ. ಸೊ ಫ್ರೆಂಡ್ಸ್, ಐ ಥಿಂಕ್ ನಾನು ಹೆಚ್ಚು ಕಡಿಮೆ ಎಲ್ಲ ಮಜಲುಗಳನ್ನು ನಾನು ಕವರ್ ಮಾಡಿದ್ದೇನೆ. ಇನ್ ಎ ನಟ್ ಶೆಲ್, ನೀವು ಈ ಸಮಯದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ನಿಮ್ಮ ಆರೋಗ್ಯವನ್ನು ರಿಕವರಿ ಮಾಡೋಕ್ಕೆ ಹಂತವಾಗಿ ಒಳ್ಳೆಯ ಆಹಾರ, ಒಳ್ಳೆಯ ನಿದ್ದೆ, ಆನಂತರ ಎಕ್ಸರ್ಸೈಸ್ ಇದೆಲ್ಲವೂ ಮುಖ್ಯ. ಆ್ಯಂಡ್ ಲಾಸ್ಟ್ ರಿಕ್ವೆಸ್ಟ್, ಫ್ಯಾಮಿಲಿ ಅಂದರೆ ಎಲ್ಲ ಕುಟುಂಬದ ಸದಸ್ಯರಿಗೆ ಮತ್ತು ಪಾರ್ಟ್ನರ್ ಅಂದರೆ ಹಸ್ಬೆಂಡ್ಗೆ ಏನಂತಂದರೆ ಈ ಸಮಯದಲ್ಲಿ ನಿಮ್ಮ ಸಹಾಯ, ಸಹಕಾರ ಮತ್ತು ವೈಜ್ಞಾನಿಕವಾದಂಥ ಸಲಹೆ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ನಮ್ಮ ಟ್ರೆಡಿಷನಲ್ಲಿ ನಾವು ಹಿಂಗೆ ಮಾಡ್ತಾಯಿದ್ವಿ, ನಾವು ಇದೇ ಆಹಾರ ಕೊಡ್ತೀವಿ ಅಂತಕ್ಕಂಥ ದಯವಿಟ್ಟು ನಿಷ್ಕಾಳಜಿ ಬೇಡ. ನಿಮ್ಮ ವೈದ್ಯರ ಸಲಹೆ ಪ್ರಕಾರ ವೈಜ್ಞಾನಿಕವಾಗಿ ಏನು ಪ್ರೂವ್ ಆಗಿದೆಯೋ ಆ ಥರದ ಆಹಾರ, ಎಕ್ಸರ್ಸೈಸು ಇದನ್ನು ದಯವಿಟ್ಟು ಪಾಲಿಸ್ರಿ. ಆ್ಯಂಡ್ ವಿಶ್ ಯು ವೆರಿ ವೆರಿ ಹ್ಯಾಪಿ ಪ್ರೆಗ್ನೆನ್ಸಿ ಆ್ಯಂಡ್ ರಿಕವರಿ. ಥ್ಯಾಂಕ್ ಯು.